Hi, hello, welcome back to my YouTube channel. After a long time, nearly 3 months ಆದಮೇಲೆ ಒಂದು ಕುಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ವಿಜಯದಶಮಿಯ ಸ್ಪೆಷಲ್ ಆಗಿ ಇವತ್ತು ಡ್ರೈ ಜಾಮೂನ್ ಮಾಡುವಂತ ಅಂದ್ಕೊಂಡೆ. ನಾರ್ಮಲ್ ಆಗಿ ಎಲ್ಲರೂ ಜಾಮೂನ್ ಮಾಡ್ತಿರುವ ಹಾಗೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿ ಇನೋವೇಟಿವ್ ಆಗಿ ಫಸ್ಟ್ ಟೈಮ್ ನಾನು ಇವತ್ತು ಡ್ರೈ ಜಾಮೂನ್ ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ನಾನಿಲ್ಲಿ ಸಕ್ಕರೆ ಪಾಕನ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. 3 to 4 ಕಪ್ ಆಫ್ ಸಕ್ಕರೆಗೆ 5 ಕಪ್ ಆಫ್ ವಾಟರ್ನ ಹಾಕ್ಕೊಂಡು ಏಲಕ್ಕಿನ ಸಕ್ಕರೆ ಜೊತೆ ಪುಡಿ ಮಾಡಿ ಹಾಕೊಳ್ತಾ ಇದ್ದೆ. ಒಂದೇಳೆ ಪಾಕ ಬಂದರೆ ಈ ಸಕ್ಕರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನಾನಿಲ್ಲಿ ಕೋಕೋನಟ್ ಪೌಡರ್ನ ಹೊರಗಡೆಯಿಂದ ತರಿಸಲಿಲ್ಲ, ಮನೆಯಲ್ಲೇ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 3 to 4 ಸ್ಪೂನ್ ಆಫ್ ತುಪ್ಪನ ಇಟ್ಕೊಂಡಿದ್ದೀನಿ. ಹಾಗೆ ಜಾಮೂನ್ ಮಿಕ್ಸ್ ಆ್ಯಸ್ ಯೂಶುವಲ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು. ಇಲ್ಲಿ ಸ್ಪೆಷಲ್ ಆಗಿ ನಾನು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಡ್ರೈ ಜಾಮೂನ್ ಸ್ವಲ್ಪ ಗಟ್ಟಿ ಆಗಬೇಕಂತ ಹೇಳಿದ್ರೆ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಾಮೂನ್ ಮಿಕ್ಸಿಂಗನ್ನು ನೀರು ಜೊತೆ ಸ್ವಲ್ಪ ಹಾಕಿನೇ ಕಲಿಸ್ಕೊಳ್ತೀನಿ. ಬಿಕಾಸ್ ಆಲ್ರೆಡಿ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಮತ್ತೆ ಮಿಲ್ಕ್ ಹಾಕೋದು ಬೇಡ ಅಂತ ಹಾಕೊಳ್ಳಲಿಲ್ಲ. ಮಿಲ್ಕ್ ಪೌಡರ್ ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಯೂಸ್ ಮಿಲ್ಕ್ ಆಲ್ಸೋ. ಯೂಶ್ವಲ್ ಆಗಿ ಡ್ರೈ ಜಾಮೂನ್ನ ಮದುವೆ ಮನೇಲಿ ನಾವು ಕಾಮನ್ ಆಗಿ ನೋಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಜಾಮೂನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಪ್ಪನ ಕೈಗೆ ಸವರಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಅದು ಒಡೆದೇ ಇರೋ ಹಾಗೆ ಉಂಡೆ ಕಟ್ಕೋಬೇಕು. ಅದಾದಮೇಲೆ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆನ ಲೋ ಫ್ಲೇಮಲ್ಲಿಟ್ಟು ಡೀಪ್ ಫ್ರೈ ಮಾಡಿ, ಆವಾಗ ಒಳಗೆ ಚೆನ್ನಾಗಿ ಬೇಯುತ್ತೆ ಮತ್ತು ಸೀದು ಹೋಗೋದಿಲ್ಲ. ಆದಮೇಲೆ ನಾನು ಅದನ್ನು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಿದ್ದೇನೆ. ಸಕ್ಕರೆ ಪಾಕ ಸೆಟ್ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಅದು ಜಾಮೂನೆಲ್ಲ ಚೆನ್ನಾಗಿ ಅರಳ್ಕೊಂಡಿರುತ್ತೆ, ಅಂದರೆ ದೊಡ್ಡದಾಗಿರುತ್ತೆ. ಈಗ ಇದನ್ನು ಕೋಕೋನಟ್ ಪೌಡರಲ್ಲೇ ಡಿಪ್ ಮಾಡ್ತಾ ಬಂದರೆ ಡ್ರೈ ಜಾಮೂನ್ ರೆಡಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.